ಆ್ಯಕ್ಚುಲಿ ಡೇ 1 ರೈಡ್ ಮುಗೀತು, ಎಲ್ಲರೂ ಗೇರಪ್ ಆಗಿ ನೆಕ್ಸ್ಟು ಡೆಸ್ಟಿನೇಷನ್ಗೆ ಹೊರಟು ಜಾಗನ ಕವರ್ ಮಾಡಿಕೊಂಡು ಹೊರಡೋದಕ್ಕೆಲ್ಲರೂ ರೆಡಿಯಾಗಿದ್ದೀವಿ. ಇದು ಬಂದು ನಾವು ಇದ್ದಿದ್ದು ಸ್ಟೇ, ಇದು ನಾವಿದ್ದಿದ್ದು ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ರೆಸಾರ್ಟ್ನ ನಾನು ನೆಕ್ಸ್ಟು ವೀಡಿಯೋದಲ್ಲಿ ರೆಸಾರ್ಟ್ದೇ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ, ಹಾಕಿ ಎಲ್ಲರಿಗೂ ಇದ್ರ ಬಗ್ಗೆ ತಿಳಿಸ್ತೀನಿ. ಸೊ ನಾವಿವಾಗ ಓಡ್ತಾಯಿದ್ದೀವಿ, ಅದ್ರ ಬಗ್ಗೆ ಹೇಳ್ತಾ ಇರೋವಂಥದ್ದು ಇವಾಗಷ್ಟೇ. ನೆಕ್ಸ್ಟು ಇವಾಗ ಎಡಕಂಬರಿ ಟನಲ್ ಅಲ್ವಾ ಬ್ರೋ ಇವಾಗ ನೆಕ್ಸ್ಟು? ಓಕೆ ಬ್ರೋ, ಅಲ್ಲಿಂದ ನೆಕ್ಸ್ಟು ಲಂಚ್ ಮಾಡಿಕೊಂಡು ಮತ್ತೆ ನಮ್ಮ ಗೂಡು ಸೇರ್ಕೋತೀವಿ. ಅಲ್ಲಿವರೆಗೂ ಜೊತೆ ಇರ್ತೀವಿ. ಎಲ್ಲರೂ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಚಾನಲ್ಗಳನ್ನೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಚಾನಲ್ಗಳದ್ದು ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಮ್ಮ ಅಂಬಾರಿ ಬೈಕರ್ಸ್ ಟೀಮ್ನೂ ಅಷ್ಟೇ, ಅಂಬಾರಿ ರೈಡರ್ಸು, ಆಮೇಲೆ ಇಲ್ಲಿರೋ ಎಲ್ಲ ರೈಡರ್ಸು ಸಪ್ರೇಟ್ ಚಾನಲ್ಸ್ಗಳಿದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಫಾಲೋ ಮಾಡಿ, ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ಗಳು ಸಿಗುತ್ತೆ. ಒಬ್ಬೊಬ್ಬರ ಹತ್ರ ಒಂದೊಂಥರ ಹೊಸ ಅನುಭವಗಳು. ಅಂತೀರ ಬ್ರೋ. ಎಲ್ಲರೂ ಹೊಸ ಥರ ಪ್ರಯತ್ನ ಪಡ್ತಿರ್ತದೆ, ಎಲ್ಲರೂ ಒಂದೇ ಥರ ಇರೋಲ್ಲ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರೈಡರ್ಸ್ ಎಲ್ಲ ಗೇಮಾಗಿ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ ಬಾಸ್. ಇದೊಂಥರ ಇದ್ರ ಮಜಾನೇ ಬೇರೆ. ಈ ಥರ ಹೋಗ್ಬೇಕಂದ್ರೆ ಒಳ್ಳೆ ಸಕ್ಕತ್ತಾಗಿರುತ್ತೆ. ಇನ್ನು ಹಿಂದಗಡೆ ರೈಡರ್ಸ್ ತುಂಬ ಜನ ಇದ್ದಾರೆ, ಅವರು ಎಲ್ಲ ಬರ್ತಾಯಿದ್ದಾರೆ. ಬೈಕರ್ಸ್ ನೋಡಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಒಂಥರ ಕ್ರೇಜ್ ಇರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಬೈಕರ್ಸು ಹಿಂದೆ ಬರ್ತಾರೋ ಬೈಕರ್ಸ್ಗೋಸ್ಕರ ಸ್ಟಾಪ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಎಕ್ಸೈಟಿಂಗ್ ಪ್ಲೇಸ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ಕೊಂಡು, ಎಕ್ಸೈಟಿಂಗ್ ಪ್ಲೇಸ್ ಅಂದರೆ ಎಡಕುಂಬರಿ ಟನಲ್ನ ನೋಡ್ಕೊಂಡು ಮುಂದಕ್ಕೆ ಹೊರಡ್ತೀವಿ. ಅದೇ ಸೀಬೆಹಣ್ಣು ಐತೆ, ಸೀಬೆಹಣ್ಣು ಇದ್ದರೆ ಕಿತ್ಕೊಳ್ಳೋ ಅಂತ ನೋಡ್ತಾಯಿದ್ದೀನಿ. ಸೀಬೆಕಾಯಿ ಕದೀತಾ ಇದ್ದೀನಿ. ನಮ್ಮ ಎಲ್ಲ ಕಾಡೊಳಗಡೆ ಚಿಲ್ಲಾಗಿ ಹೋಗ್ತಾಯಿದ್ದಾರೆ. ಬೆಳಗ್ಗೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ಎನರ್ಜೆಟಿಕ್ಕಾಗಿ ಹೊಸ ಒಂದು ಒಳ್ಳೆ ಒಂದು ಡೆಸ್ಟಿನೇಷನ್ನ ನೋಡೋಕೆ ಹೋಗ್ತಾಯಿದ್ದಾರೆ. ಆ ಡೆಸ್ಟಿನೇಷನ್ನು ಬಂದು ಎಡಕಂಬರಿ ಟನಲ್ ಅಂತ ಐತೆ. ಆ ಎಡಕಂಬರಿ ಟನಲ್ಗೆ ಒಳ್ಳೆ ಕರ್ವ್ಸ್ ರೋಡು ಚೆನ್ನಾಗಿದೆ ನೋಡಿ. ಎಲ್ಲ ರೈಡರ್ಸು ಒಂದು ಲೇನಪ್ಪಾಗಿ ಹೋಗ್ತಾಯಿದ್ದಾರೆ. ಯಾವುದೇ ಕಮರಿ ಟನಲ್ ಇಲ್ಲಿ ನೆಕ್ಸ್ಟು ನಮ್ಮ ವೀಡಿಯೋ ಸೆಷನ್ ಅವರು ಒಬ್ಬರು ಮುಂದೆ ಹೋಗಿರ್ಬೋದು, ಇಲ್ಲ ದರ್ಶನ್ ಅವರು ಲೀಡ್ ಮಾಡ್ತಿದ್ದಾರೆ. ನಾವೆಲ್ಲರೂ ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಬೇಕು, ಅದೇ ಟಾಸ್ಕ್ ಇವಾಗ. ಮುಂದೆ ಒಳ್ಳೆ ಟನಲ್ ಒಳಗಡೆ ಹೋಗೋವಂಥ ಒಂದು ವಿಡಿಯೋ ಇದೆ, ಅದನ್ನು ಖಂಡಿತವಾಗ್ಲೂ ನೋಡ್ತೀರ ಎಲ್ಲರೂ. ಕುಮಾರ್ ಅವರು ಹಾಯ್ ಮಾಡ್ತಿದ್ದಾರೆ. ಪರ್ಯಟನ ಕನ್ನಡಿಗ, ಪರ್ಯಟನ ಮಾಡ್ತಾಯಿದ್ದೀರ ಚೆನ್ನಾಗಿ, ಸೂಪರ್ ಅಂತೀರಾ. ಫುಲ್ಲು ಹೆಂಗೆ ಆಡ್ತಿದೆ ಜಿಂಕೆ, ಸೂಪರ್ ಅಂತೀರಾ. ನಮ್ಮ ರುದ್ರನೂ ಅಷ್ಟೇ ನೆಗಿತಾನೆ. ಗಿಡಗಳಲ್ಲಿ ಎಲ್ಲರೂ ಓಡ್ತಾ ಇದ್ದೀವಿ. ಈ ಥರ ಕಾಡು ಮೇಲೆ ಹೋಗ್ಬೇಕು, ತಾನೇ ಬಂದ್ಬಿಟ್ರೆ ಮುಗೀತಷ್ಟೇ ನಮ್ಮ ಕತೆ. ಒಳ್ಳೆ ಸಖತ್ತಾಗಿ ಸಾವನ್ನಪ್ಪುವಂಥ ಒಂದು ಸಾವು ಬದುಕಿನ ನಡುವಿನ ಹೋರಾಟ ಆಗ್ಬಿಡುತ್ತೆ. ಏನಿಲ್ಲ, ಗಾಡಿನೂ ಬಿಟ್ಬಿಟ್ಟು ಎಲ್ಲರೂ ಓಡ್ಬಿಡೋದು, ಓಡಿದ್ರೂ ಆಗಲ್ಲ, ನಾವು ಸಿಗಾಕೋಬೇಕಾಗುತ್ತೆ. ರೈಟಾ ಲೆಫ್ಟಾ ಗೊತ್ತಿಲ್ಲ. ಓಕೆ, ಇಲ್ಲಿದ್ದಾರೆ ಎಲ್ಲರೂ. ಇಲ್ಲಿಂದ ಫಾಲೋ ಅಪ್ ಮಾಡಿಕೊಂಡು ಹೋಗ್ತಾ ಇರೋದು ಇವಾಗ. ಬ್ರೋ ಯಾಕೆ ಇದು ಕಳಿಸ್ತಾ ಇರೋದು? ಇದು ಆಫ್ ರೋಡ್ ಅಂತ ಹೇಳ್ತೀರಾ? ಟೂರಿಂಗ್ ಗಾಡಿಗಳನ್ನ ಮುಂದೆ ಬಿಟ್ಬಿಡೋದು ಅಂತೀರಾ? ಓಕೆ, ನಾವು ಆಫ್ ರೋಡಿಂಗ್ ಸ್ಟಾರ್ಟ್ ಆಗಿದೆ. ಇವಾಗ ಟೂರಿಂಗ್ ಗಾಡಿಗಳನ್ನೆಲ್ಲ ಮುಂದೆ ಬಿಡ್ತಾ ಇದ್ದೀವಿ. ಟೂರಿಂಗ್ ಗಾಡಿಗಳನ್ನೆಲ್ಲ ಮುಂದೆ ಬಿಟ್ಬಿಟ್ಟು
ವೈಸರ್ಗಳು ಹಾಕೊಳ್ಳೇಬೇಕು. ಕಮಾಂಡ್ರೆ ಎಲ್ಲರೂ ದಾರಿಗೋಸ್ಕರ ವೆಯ್ಟಿಂಗು. ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಆಗಿದೆ. ರೋಡಂತೂ ಮಳೆ ಆಗಿರೋದ್ರಿಂದ ಅಲ್ಲಿ ನೋಡಿದ್ರಲ್ಲ ನೀವೇನೇ ಹೆಂಗೆ ಸ್ಕಿಡ್ ಆಯಿತು ಅಂತ. ಯಪ್ಪ ಒಳ್ಳೆ ಸ್ಕಿಡ್ಡು ಹತ್ತಿಸ್ಬೇಕಾದ್ರೆ ಒಳ್ಳೆ ಮಜಾ ಇದೆ ಮಾತ್ರ. ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಇನ್ನು ಮುಂದೆ ಒಳ್ಳೆ ರೋಡ್ ಇದೆ ಅಂತ ಕಾಣುತ್ತೆ. ಸೊ ಮುಂದೆ ಇನ್ನೂ ನೋಡೋಣ. ಬಟ್ ನಮ್ಮ ರುದ್ರ ಎಲ್ಲಿ ಬೇಕಾದ್ರೆ ನುಗ್ತಾ ಇರ್ತಾನೆ, ಅದಕ್ಕೇನು ಟೆನ್ಷನ್ ಇಲ್ಲ. ಆಫ್ ರೋಡಿಂಗ್ ಅಲ್ವಾ. ಬಟ್ ಏನಂದರೆ ಯಾವುದೇ ಆಫ್ ರೋಡಿಂಗ್ ಮಾಡಿದಾಗ ನಮ್ಮ ಗಾಡಿಗಳಿಗೆ ನೆಕ್ಸ್ಟು ಖರ್ಚು ಅಂತ ಇಟ್ಕೊಳ್ಬಿಡ್ಬೇಕು. ಅದಂತೂ ಫಿಕ್ಸ್ಡ್ ಅಂದ್ಕೊಳ್ಳಿ. ಆನ್ ರೋಡ್ ವೆಹಿಕಲ್ಗಳು ಇದ್ದಾವೆ ತುಂಬ, ಅದಕ್ಕೆ ಸ್ವಲ್ಪ ಇದು ರೋಡ್ ಅಂದರೆ ಆ್ಯಕ್ಚುಲಾಗಿ ಈ ಗಾಡಿಗಳಿಗೆ, ಆಫ್ ರೋಡಿಂಗ್ ಅಂದರೆ ಆಫ್ ರೋಡಿಂಗೇನೆ. ಇದೊಂಥರ ನಮಗೆ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್. ಸರ್ ಇಳಿಬೇಡಿ, ಗಾಡಿ ಮೇಲೆ ಇರಿ, ಗಾಡಿ ಮೇಲೆ ಇರಿ. ಇಲ್ಲ ಗಾಡಿ ಮೇಲೆ ಇರಿ. ಹಾಂ ಫ್ರಂಟ್ ಬ್ರೇಕ್ ಹಿಡಿಬೇಡಿ ಗಾಡಿ ಮೇಲೆ, ಅದಕ್ಕೆ ಗಾಡಿ ಮೇಲೆ ಕೂತ್ಕೊ, ಬ್ಯಾಕ್ ಬ್ರೇಕ್ ಇಟ್ಕೊಂಡು ಕೂತ್ಕೊಳ್ಳಿ. ಸರ್ ಮುಂದೆ ಹಿಡೀರಿ, ನಾನು ಹಿಂದೆ ಹಿಡ್ತಿದ್ದೀನಿ. ಇಲ್ಲಂತೂ ಫುಲ್ ಎಕ್ಸ್ಟ್ರೀಮ್ ಆಗಿದೆ. ಅಸಿಸ್ಟೆನ್ಸ್ ಇಲ್ದೇ ಹೋಗೋಕ್ಕಂತೂ ತುಂಬಾ ಕಷ್ಟ. ಒಬ್ಬೊಬ್ಬರೆಲ್ಲ ಬಂದರೆ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ. ಗಾಡಿಗಳು ಇಳಿಸೋದ ಅಂತ ಅಲ್ಲಿ ಸ್ವಲ್ಪ ತೊಂದರೆ ಐತೆ. ಅದಕ್ಕೆ ಅಲ್ಲಿ ಸಡನ್ನಾಗಿ ಇದು ಮಾಡೋಕ್ಕಾಗಲ್ಲ ಆನ್ ರೋಡ್ ವೆಹಿಕಲ್ಗಳನ್ನ. ಹಾಂ ಹೋಯ್ತು ಪುನೀತಣ್ಣ ಹೋದ್ರು. ಇನ್ನೂ ಬರೋವಂಥ ವೆಹಿಕಲ್ಗಳು ತುಂಬ ಇದ್ದಾವೆ ನೋಡೋಣ.
ಹಾಂ, ಫಸ್ಟು ಟ್ರ್ಯಾಕ್ನ ಚೆಕ್ ಮಾಡ್ತಾಯಿದ್ವಿ ನೋಡಿ. ಈ ಥರ ಐತೆ ಟ್ರ್ಯಾಕು, ಫುಲ್ಲು ಸ್ಟೀಪಾಗಿ. ಆಫ್ ರೋಡಿಗೆ ಮಾಡಬೇಕಂತ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಬರೋರಿಗೆಲ್ಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಬಟ್ ಒಬ್ಬೊಬ್ಬರೇ ಅಂತೂ ಬರೋಕ್ಕೋಗ್ಬೇಡಿ ದಯವಿಟ್ಟು. ಬಂದರೆ ಮಾತ್ರ ಬಿದ್ದರೆ ಮಾತ್ರ ಗಾಡಿ ಎತ್ಕೊಂಡು ನೀವು ಒಬ್ಬರೇ ಇಲ್ಲಿ ಅನ್ಭವಿಸ್ಬೇಕಾಯ್ತು. ಯಾರೂ ಬರೋಲ್ಲ, ಕಿರ್ಚ್ಕೊಂಡ್ರೂ ಇಲ್ಲ, ಹರ್ಚ್ಕೊಂಡ್ರೂ ಇಲ್ಲ. ಫುಲ್ಲು ಫಾರೆಸ್ಟ್ ಬೇರೆ. ಯಾವ್ದಾದ್ರು ಪ್ರಾಣಿ ಗಿಣಿ ಬಂತು ಅಂದರೆ ಮುಗೀತು. ಟ್ರ್ಯಾಕ್ ಚೆಕ್ ಮಾಡಿದ್ದೀವಿ, ಬರ್ಬೋದು ಸುಸೂಕ್ತವಾಗಿ, ಏನೂ ತೊಂದರೆ ಇಲ್ಲ. ಯಾಮಾರು ಸ್ವಲ್ಪ ಬಿಟ್ಟರೆ ಈ ಥರ ಹಳ್ಳಕ್ಕೆ ಹೋಗ್ತೀವಿ. ಯಾರಾದರೂ ಬಂದು ಟೀಮವ್ರು ಎತ್ತಿ ನಿಲ್ಲಿಸ್ತಾರೆ, ಅದರಲ್ಲಂತೂ ಏನೂ ತೊಂದರೆ ಅಂತ ಇದೇನೂ ಇಲ್ಲ. ಹಾಂ, ಬಂತು. ಇನ್ನೇನು ಹತ್ರದಲ್ಲೇ ಐತೆ ವ್ಯೂ ಪಾಯಿಂಟು. ಈ ಥರ ಆದರೆ ಕಷ್ಟ ಗುರು, ಸಿಕ್ಕಾಕಾಗ್ಬಿಟ್ಟಿದ್ದೀನಿ ಬ್ರೋ. ಎಲೆಗಳಿದ್ದಾಗ ಸ್ಕಿಡ್ ಹೊಡಿತವೆ, ಅದೊಂದು ಬೇಜಾರು. ಅದು ಟಾಸ್ಕ್, ಇಳಿಯೋದೊಂದು ಟಾಸ್ಕ್ ಆದರೆ ಹಚ್ಚೋದೊಂದು ಟಾಸ್ಕು. ಬ್ರಿಡ್ಜು, ವಾವ್, ಟನಲ್ ಪಾಸಿಂಗು ಎಲ್ಲ ನಮ್ಮ ಟೀಮವರು ಫೋಟೋ ಸೆಷನ್ ನಡೀತಾ ಇದೆ. ಹಾಂ, ಅಬ್ಬಾ ಏನು ಸಕ್ಕತ್ತಾಗಿದೆ ಗುರು ವ್ಯೂ. ಅಪ್ಪ, ಈ ಥರದ್ರಲ್ಲಿ ಒಂದು ರೈಡ್ನ ಮಾಡಬೇಕು ಅಂದರೆ ಒಳ್ಳೆ ಇದಾಗಿರಬೇಕು. ಸೂಪರಾಗೈತೆ ಮಾತ್ರ. ಏನಂತೀರಿ, ಹೆಂಗಿತ್ತು ಇಳಿಸಿದ ಎಕ್ಸ್ಪೀರಿಯೆನ್ಸು? ಎಕ್ಸ್ಟ್ರೀಮು, ಟನಲ್ ನಂಬರ್, ಲೆಂತು, ಚಿಕ್ಕ ಬುಕ್ಕು ಅಂತ ಹೋಗೋದೆ. ಯಾರು ಕ್ರೇಜಿಯಾಗಿ ಒಳ್ಳೆ ವಿಡಿಯೋ ಬಂತು ಮಾತ್ರ, ಚೆನ್ನಾಗಿ ಬಂದಿದೆ. ನಮ್ಮ ಅಕ್ಷಯ್ ಬಂದು ಫೋಟೋ ತೆಗಿಬೇಕಂತೆ. ಅಕ್ಷಯ್ ನೋಡಿ, ಯೂಟ್ಯೂಬರ್. ಹಾಯ್, ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಹೇಳು, ಬಿಲ್ವಾ ಕ್ರಿಯೇಷನ್ ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡ್ತೀಯಾ ವಿಡಿಯೋ? ಓಕೆ, ನಮ್ಮ ಬಿಲ್ವಾ ಪುಟ್ಟಿದು ಬಿಲ್ವಾ ಕ್ರಿಯೇಷನ್ಸ್ ಅಂತ ಒಂದು ಚಾನಲ್ ಇದೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿಂದು ಯಾವುದು ಚಾನಲ್? ಇಲ್ಲಿ ನೋಡಿ, ನಾನು ತುಂಬ ಒಳ್ಳೆ ಹುಡುಗ. ಹಾಂ, ಥ್ಯಾಂಕ್ ಯು. ಅದಕ್ಕೆ ನೀನು ಒಂದು ಮುಂದಕ್ಕೆ ಒಂದು ಒಳ್ಳೆ ಚಾನಲ್ನ ಕ್ರಿಯೇಟ್ ಮಾಡಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ವಿಡಿಯೋಸ್ ಮಾಡು. ಹೌದು, ಇನ್ಸ್ಟಾಗ್ರಾಮ್ ನಿಂದೆಲ್ಲ ಹೇಳು. ಏನಿದೆ? ಸೊ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಲ್ವಾ ಅಶ್ವಿನ್ ಅಂತ, ಪ್ಲೀಸ್ ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ ಬಿಲ್ವಾ ಕ್ರಿಯೇಷನ್ಸ್. ಇನ್ಸ್ಟಾಗ್ರಾಮ್ 18+ ಅಮ್ಮ ಯೂಸ್ ಮಾಡ್ತಾರೆ. ಪುಣ್ಯಣ್ಣನ ಹಿಂದೇನೆ ಅಸಿಸ್ಟೆನ್ಸಲ್ಲಿ ಹೋಗಬೇಕು. ಕ್ರೇಜಿ ಬ್ರೋ, ಈ ಥರ ಒಂದು ಹಚ್ಚೋದಕ್ಕೇನೆ ಕಾಯ್ತಾ ಇದೆ.
ಸಕ್ಕತ್ತಾಗಿತ್ತು. ಫೈನಲಿ ಬಂದೆ ಒಳಗಡೆಗೆ. ಇನ್ನೂ ಇದೆ, ಬರೀ ಅರ್ಧ ಅಷ್ಟೇ ಮುಗ್ದಿರೋದು, ಇನ್ನೂ ಮುಕ್ಕಾಲು ಭಾಗ ಹೋಗಬೇಕು. ಅಣ್ಣ ಒಳಗೆ ಹೋಗುತ್ತೆ. ನಾನು ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದೆ ಅಣ್ಣ, ಬಂದರೆ ನಿಮ್ಮ ಹಿಂದೆ ಬರಬೇಕು ಅಂತ. ಇಳಿಸ್ದಾಗಲೇ ನನಗೆ ಫುಲ್ಲು ಹಾಂ 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 ಅದೆಲ್ಲ ತಪ್ಪು. ಹಾಂ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಗಾಡಿ ನಡ್ಸೋದು ಅಂತ ಎತ್ಕೋತಾ ಇದ್ದೀನಿ. ಕಂಟೆಂಟು ಇವಾಗ ಕಂಟೆಂಟ್ ಆಗೈತೆ 2 ನಿಮಿಷ. ಜಯ ಆಂಜನೇಯ. ವೆಯ್ಟ್ ಇಲ್ದಿರೋ ಗಾಡಿಗಳಲ್ಲಿ ಯಾವ ಥರನಾದರೂ ಆಟಾಡ್ಬೋದು, ಬಟ್ ನಮ್ಮ ಗಾಡಿಗಳೆಲ್ಲ ಹೆವಿ ವೆಯ್ಟು, ಕಂಟ್ರೋಲ್ ಸಿಗೋಲ್ಲ, ಆಮೇಲೆ ಬ್ಯಾಲೆನ್ಸ್ ಸಿಗೋಲ್ಲ. ಸೊ ಅದನ್ನೆಲ್ಲ ಹತ್ಕೊಂಡು ಹೊಡಿಬೇಕು ಅಂದರೆ ತುಂಬಾ ಕ್ರೇಜಿ ಎಕ್ಸ್ಪೀರಿಯೆನ್ಸು. ಅವರು ಇಲ್ಲಿ ತನಕ ಫಸ್ಟ್ ಸ್ಟೇಜ್ ಆಯ್ತು. ಸೆಕೆಂಡ್ ಸ್ಟೇಜ್ ಅಷ್ಟೊಂದೇನಿಲ್ಲ, ಹತ್ತಿಸ್ಕೊಂಡು ಹೋಗ್ಬೋದು. ಸೊ ಆ್ಯಸ್ ಯೂಶುವಲ್ ಲೀಡ್ ಜೊತೆ ಆರಾಮಾಗಿ ಲೀಡ್ ಮಾಡ್ಕೊಂಡು ತಿರುಗಿಸ್ಕೊಂಡು ಹೊಟ್ಟೋಗ್ಬಿಡೋದು ಇವಾಗ. ವೀಲ್ ಸ್ಪಿನ್ ಆಯಿತು ಹಂಗೂ. ಇದೊಂದು ಟಾಸ್ಕ್ ಇತ್ತು, ಇದೊಂದು ಟಾಸ್ಕನ್ನು ಬಿಟ್ಟರೆ ಇನ್ನು ಹೊಡ್ಕೊಂಡು ಹೋಗೋದೆ ಜೈ ಜೈ ಅಂತ. ಗಾಡಿ ಸ್ಟಂಪ್ಕಪ್ ಅಂತೂ ಊಸ್ಟ್ ಆಗಲೇಬೇಕು. ಆಫ್ ರೋಡ್ ಹೊಡೆದ್ರೆ ಗಾಡಿಗೆ 5,000-10,000 ಖರ್ಚು ಇಟ್ಕೊಳ್ಳೇಬೇಕು, ಏನಾದರೂ ಒಂದು ಆಗಿರ್ತದೆ. ನಮ್ಮ ಹಿಮಾಲಯ ಗಿಲ್ಕಿ ಚೆನ್ನಾಗಿರ್ತೈತೆ. ಅವರು ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ. ನಾನೇನಾದರೂ ಆ ಥರ ಮರ್ಚೆಂಟ್ ನೇವಿಲಿ ಇದ್ದಿದ್ರೆ ಖಂಡಿತವಾಗ್ಲೂ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅಂತಲೇ ಇಟ್ಕೊತಾ ಇದ್ದಿದ್ದು. ಏನು ಪವರು ಗುರು, ಹೆಂಗೆ ಸ್ಪಿನ್ ಹೊಡಿತೈತೆ, ಸಖತ್ ಸ್ಪಿನ್ನು ಅಂದ್ಕೊಳ್ಳಿ ಬ್ರೋ. ಮಹೇಶ್, ನಮ್ಮ ಡ್ಯಾನ್ಸರ್ ಮಹೇಶ್ ಅಣ್ಣ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡ್ತಾ ನಿಂತವ್ರೆ. ನಮ್ಮ ಗೆಳೆಯ ದಾರಿನೇ ಬಿಡ್ತಾಯಿಲ್ಲ. ಆಯ್ಕ ಟ್ರ್ಯಾಕ್ ಮಾಡ್ಕೊ ಹೋಗ್ತಾ ಇದ್ದೀನಿ. ಪುನೀತ್ ಅಣ್ಣನ ಹಿಡಿಬೇಕು ಇವಾಗ. ಜಿಂಕೆ ಇದೇನಂದರೆ ಸಿಟಿ ರೈಡ್ಗಳಿಗೆ ಏನು ತೊಂದರೆ ಇಲ್ಲ, ಬಟ್ ಆಫ್ ರೋಡ್ ಏನಾದರೂ ಮಾಡ್ತೀನಿ, ಆಫ್ ರೋಡ್ ಹೋಗ್ತೀನಿ ಅಂದರೆ ಸ್ವಲ್ಪ ಕಷ್ಟ. ಕ್ರೂಸಿಂಗ್ ಅಂತೂ ಇದೊಂದು ಒಳ್ಳೆ ಗಾಡಿ ಅಂದ್ಕೊಳ್ಳಿ. ಇವತ್ತು ಹೋಗಿ ಶಿಸ್ತಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಬಿಟ್ಟು
ಆರಾಮಾಗಿ ಮಲ್ಕೊಬಿಡೋದೆ, ಒಳ್ಳೆ ರೆಸ್ಟು. ಕ್ರೇಜಿಯಾಗಿತ್ತು. ಅಯ್ಯಬ್ಬ, ಅದೇನೆ ಎಲ್ಲರೂ ರೈನ್ ಗೇರ್ ಆರನ್ ಮಾಡ್ತವ್ರೆ, ಹಾಕೊಬಿಟ್ರೆ ಬೆಸ್ಟು ಅಂತ. ದರ್ಶನ್ ಬ್ರೋ ಟೀ ಕಾಫಿ ಅಂತವ್ರೆ. ಹಾಂ, ಹಾಕೊಬಿಡೋದಾ? ಇಟ್ ಈಸ್ ಬೆಟರ್ ಟು ಪುಟ್ ರೈನ್ ಗೇರ್ಸ್. ಸುಮ್ಮನೆ ತೊಂದರೆ ಬೇಡ. ವಿಡಿಯೋ ಆ್ಯಕ್ಚುಲಿ ಮಾತ್ರ ಸಖತ್ತಾಗಿದೆ ನೋಡಿ. ಇಲ್ಲಿ ಎಷ್ಟು ಸೂಪರ್. ನಮ್ಮ ಬಾಯ್ಸ್ ಎಲ್ಲ ಈ ಥರ ಗಾಡಿನ ಸೈಡ್ಗೆ ಹಾಕಿ ಯೂರಿನ್ಗೆ ಅಂತ ನಿಲ್ಲಿಸಿದ್ರು. ಆಲ್ಮೋಸ್ಟ್ ಸ್ವಲ್ಪ ಜನ ಎಲ್ಲ ಮುಂದೆ ಹೊಟ್ಟೋಗ್ಬಿಟ್ಟಿದ್ದಾರೆ, ಯಾಕಂದರೆ ಡಿಸ್ಪ್ಯಾಚಿಂಗ್ ಟೈಮು. ಲಾಸ್ಟು ಫೈನಲಾಗಿ ಮಳೆ ಬಂತು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಸ್ ಆಗ್ತಾಯಿದೆ ನಮ್ಮ ಕ್ಯಾಂಪಸ್ಸು ಯಮಧರ್ಮರಾಜ. ಎಲ್ಲರೂ ಫುಲ್ಲು ವ್ಯೂ ಮಾತ್ರ ಸೂಪರಾಗಿದೆ. ಈ ಥರ ಜಾಗಗಳಲ್ಲಿ ಬಂದು ನೋಡಬೇಕು ಎಲ್ಲರೂ. ಫುಲ್ ಫಾಗು, ಮಿಸ್ಟು. ಗಾಡಿ ಹತ್ಕೊಂಡು ದೊಡ್ಡಪ್ಪಾಗಿ ಹೋಗ್ತಾಯಿದ್ದೀವಿ. ಮಳೇಲಿ ಎಲ್ಲರೂ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗಲೂ ಅದೊಂದು ಫುಟೇಜ್ ಮಿಸ್ ಆಯಿತು, ನನಗೆ ಭಯ. ಯಾಕಂದರೆ ಗೋಪ್ರೋ ಅಷ್ಟೊಂದು ಇನ್ವೆಸ್ಟ್ಮೆಂಟು, ಸುಮ್ಮನೆ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ನೀರು ಹೋಗಿ ಕಷ್ಟ ಅಂದ್ಬಿಟ್ಟು ಗೋಪ್ರೋನ ಇದು ಮಾಡೋಕ್ಕೆ ಹೋಗಲಿಲ್ಲ, ಒಳಗಡೆನೇ ಇಟ್ಕೊಬಿಟ್ಟೆ. ಸೊ ಇವಾಗ ಇದೇ ಸಾಕು ಈ ವಿಡಿಯೋ. ನೋಡಿ, ಈ ಕೂರ್ಗ್ ಕಡೆ ಅಂತೂ ಮಾತಾಡೋಂಗಿಲ್ಲ, ಫುಲ್ಲು ಸಖತ್ತಾಗಿರುತ್ತೆ ಈ ಥರ ವ್ಯೂ. ಅದರಲ್ಲೂ ಈ ಮಳೆಯಲ್ಲಂತೂ ಕೇಳೋಂಗೆ ಇಲ್ಲ. ಕೆಂಪಸ್ ಹೋಗ್ತಾಯಿದೆ. ಕೆಂಪಸ್ನ ಫಾಲೋ ಮಾಡಿಬಿಟ್ರೆ ಹೋಗ್ಬೇಕಾದ್ರೆ ಸೋಮವಾರಪೇಟೆ, ಸಕಲೇಶ್ಪುರ, ಸೋಮವಾರಪೇಟೆಗೆ ಹೋಗ್ತೀವಿ. ಆ್ಯಕ್ಚುಲಿ ಇದೊಂದು ಬೆಸ್ಟ್ ರೂಟು. ಓಮಿನಿನ ಓವರ್ಟೇಕ್ ಮಾಡಿಬಿಡ್ಬೇಕು. ಕಾಡು ಮಳೆ ಆಗೈತೆ ಮಾತ್ರ, ಎಲ್ಲ ಈ ಕಡೆ ಎಲ್ಲ ಚೆನ್ನಾಗಿ ಮಳೆ ಆಗಿದೆ, ಫುಲ್ಲು ಫಾಗೈತೆ. ಇನ್ನೊಂದು ನಾನು